ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ಗುರುವಾರ ನಾವು ರಾಯರನ್ನ ನೆನೀತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ತುಲಾ ರಾಶಿ ಆಗಸ್ಟ್ ಭವಿಷ್ಯವನ್ನು ನೋಡೋಣ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ತುಲಾ ರಾಶಿಯ ಸ್ನೇಹಿತರು ಆಲ್ರೆಡಿ ಸೈಟನ್ನು ತಗೊಂಡಿದ್ರೆ ನೀವು ಖಂಡಿತ ಈಗ ಅಂದರೆ ಮನೆ ಕಟ್ಟೋಕ್ಕೆ ಪ್ಲಾನ್ ಮಾಡ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಜಾಗದಲ್ಲಿ ಮನೆ ಕಟ್ಟಿಸಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರೋ ಕಬ್ಬಿಣ ಎಲ್ಲ ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂಥ ಇಟ್ಟಿಗೆ ಸಿಮೆಂಟ್ ಎಲ್ಲಿಂದನಾದರೂ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕಂತಲೂ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾದ ವಾಸ್ತು ಇರಬೇಕು ಅಂತ, ಜೊತೆಗೆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನು ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಿಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷ ಮಾಹಿತಿಗಳನ್ನು ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒಂದೇ ಸೂರಿನಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವೇನೇನು ಪ್ಲಾನಿಂಗ್ ಮಾಡಿದ್ದೀರಾ ಅದನ್ನೆಲ್ಲ ನೀವು ಇವಾಗ ಖಂಡಿತ ಈಡೇರಿಸ್ಕೋಬೋದು ಅಂತ ಹೇಳ್ಬೋದು. ಹಾಗೆ ಈ ತಿಂಗಳು ಅಂದರೆ ಆಗಸ್ಟ್ ಕೊನೆಯಲ್ಲಿದ್ದೀವಿ ಆಲ್ರೆಡಿ ನಾವು. ಈ ತಿಂಗಳಲ್ಲಿ ಏನೇನು ವಿಶೇಷತೆಗಳು ಇದೆ ಅಂತ ಗಮನಿಸೋಣ. ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026ಕ್ಕೆ ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2020ಕ್ಕೆ ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 2ನೇ ತಾರೀಕು 8ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾರೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆ ಆಲ್ರೆಡಿ ನಡೆದಿದೆ. ಪರಿಸ್ಥಿತಿಗಳು ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ಕೊನೆಯಲ್ಲಿ ನೋಡೋಣ. ಸಂದರ್ಭಕ್ಕೆ ತಮಗೆ ಈ ತಿಂಗಳಲ್ಲಿ ಬರ್ತಕ್ಕಂಥ ಆಷಾಢ ಮತ್ತು ಶ್ರಾವಣ ಎರಡು ಆಲ್ರೆಡಿ ನಾವು ಆಷಾಢನ ಕಳೆದಿದ್ದೀವಿ. ಶ್ರಾವಣನ ಆಗಲೇ 2ನೇ ವಾರದಲ್ಲಿ ಇದ್ದೀವಿ. ಮತ್ತು ಆಷಾಢ ಮತ್ತು ಶ್ರಾವಣ ಎರಡೂ ಅರ್ಧರ್ಧ ಸಿಕ್ಕಿರೋದ್ರಿಂದ ಮೊದಲನೆಯದಾಗಿ ನಮಗೆ ಈ ಒಂದು 4ನೇ ತಾರೀಕಿನಿಂದ ನಮಗೆ ವಿಶೇಷವಾಗಿ ನಡೆಯುವಂಥ ಒಂದು ಚಾಮುಂಡೇಶ್ವರಿ ಉತ್ಸವ ಎಲ್ಲ ನಾವು ನೋಡಿದ್ದೀವಿ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ಕೂಡ ನಡೀತು. ಅದಕ್ಕೆ ಬೇರೆ ಬೇರೆಯಾದಂಥ ಪುರಾಣದ ಹಿನ್ನೆಲೆ ಏನಿಲ್ಲ. ಹಾಗೆ ರಾಜಮನೆತನದಿಂದ ನಡೀತಕ್ಕಂಥ ಪೂಜೆ ಒಂದು ವಿಶೇಷ ಇರುತ್ತೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು ಇನ್ನು ಆಷಾಢ ಮಾಸದ ಶುಕ್ರವಾರದ ಲಕ್ಷ್ಮೀ ಪೂಜೆ, ಅಡಿ ಶುಕ್ರವಾರದ ಪೂಜೆ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು ಜ್ಯೋತಿ ಭೀಮೇಶ್ವರ ವ್ರತ, ಅದನ್ನು ಕೂಡ ನಾವು ಆಚರಣೆ ಮಾಡಿದ್ದೀವಿ. ಅಂದರೆ ಭೀಮನ ಅಮಾವಾಸ್ಯೆ ಕೂಡ ಅಂತ ಕರಿತೀವಿ. ಯಾರ್ಯಾರು ಸುಮಂಗಲಿಯರು ಇರ್ತೀರಿ, ತಮ್ಮ ಸುಮಂಗಲಿ ಶಾಶ್ವತವಾಗಿರಬೇಕು, ಉಳಿಬೇಕು ಅಂತ ಎಲ್ಲರೂ ಕೂಡ ಭೀಮನ ಅಮಾವಾಸ್ಯೆ ಪೂಜೆಯನ್ನು ವಿಜೃಂಭಣೆಯಿಂದ ಅವರ ಮನೆಯಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮದುವೆ ಆಗದೆ ಇರ್ತಕ್ಕಂಥ ಒಂದು ಕನ್ಯೆಯರು ಉತ್ತಮವಾದಂಥ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ಳತಕ್ಕಂಥದ್ದು, ಈ ರೀತಿ ಮಾಡುವಂಥ ಪದ್ಧತಿ ಇರುವಂಥದ್ದು ಇವತ್ತಿಗೂ ಇದೆ. ಇದನ್ನು ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ಯಾಕಂದರೆ ಗಂಡಂದರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತ ಸುಮಂಗಲಿಯರು ಇದೊಂದು ಪೂಜೆ ಪುರಸ್ಕಾರಗಳು ಪುರಾಣದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಮ್ಮ ಹಿರಿಯರು ಕೂಡ ಮಾಡ್ಕೊಂಡು ಬಂದಿರೋದನ್ನ ನಾವು ಇವಾಗ ಮಾಡ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. 14ನೇ ತಾರೀಕು 8ನೇ ತಿಂಗಳು ಭಾನುವಾರ ದಿವಸ ನಾಗ ಚತುರ್ಥಿ, ಅಂದರೆ 17ನೇ ತಾರೀಕು ನಾಗಪಂಚಮಿ ಕೂಡ ಆಚರಣೆ ಮಾಡಿದ್ದೀವಿ ನಾವು ಆಲ್ರೆಡಿ. 2026 ತಾರೀಕು ನಾಗಪಂಚಮಿ ಇತ್ತು, ಅದು ಕೂಡ ನಾವು ಆಲ್ರೆಡಿ ಆಚರಿಸಿದ್ದೀವಿ. 21ನೇ ತಾರೀಕು 8ನೇ ತಿಂಗಳು ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ಆಚರಣೆ ಮಾಡಿದ್ದೀವಿ. ಅಂದರೆ ಮೊನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಮತ್ತು ವ್ರತವನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ. ಇದನ್ನು ಮಾಡೋದ್ರಿಂದ ಸಕಲ ಆಯುಷ್ಯ ಆರೋಗ್ಯಗಳು ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇರ್ತಕ್ಕಂಥದ್ದು. ಜೊತೆಗೆ ಈ ಶುಕ್ರವಾರ ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ.
ಶ್ರಾವಣ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂಥ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂಥ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲರೂ ಆಚರಣೆ ಮಾಡಿದ್ದಾರೆ. ಅಂದರೆ ಆಚರಣೆ ಮಾಡೋದು ಪ್ರಶ್ನೆಯಿಂದಲೂ ಬಂದಿದೆ. ನಮ್ಮೆಲ್ಲ ಸ್ನೇಹಿತರಿಗೂ ವಿಶೇಷವಾದಂಥ ಸೂಚನೆ ಏನಪ್ಪ ಅಂದರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತ ಮಾಡಬಾರ್ದು ಅಂತ ಕೇಳಿದ್ರು. ಹಾಗಾಗಿ ಅವಕಾಶ ಇದೆಯಾ ಅಂತ ತುಂಬ ಜನ ಕೇಳಿದ್ರು. ಅದಕ್ಕೆ ನಾವು ಉತ್ತರ ಕೊಟ್ಟಿದ್ವಿ. ಅದೇನು ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತ. ಹಾಗಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳೇ ಅದಕ್ಕೆ ವಿರುದ್ಧವಾಗಿ ಮಾತಾಡಿದರು. ವಿಧವೆಯರಿಗೂ ಹೆಂಗ್ರೆ ಅವಕಾಶ ಕೊಡ್ತೀರಾ ಅಂತ. ಆದರೆ ಆ ವರ್ಷ ನಾವು ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತ ಆಗಿರ್ತಕ್ಕಂಥವರು ಅವರೆಲ್ಲ ವಿಧವೆಯರು. ಈ ರೀತಿಯಾದಂಥ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ, ನೀವು ಗಂಡನಿದ್ದರೂ ವಿಧವೆಯರು. ಫಸ್ಟು ಅದನ್ನು ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವು ಯಾರು ಅವರನ್ನು ಕರೆದು ಕುಂಕುಮ ಕೊಡಲಿಲ್ಲ, ವಿಧವೆಯರಿಗೆ ಅರಿಶಿಣ ಕೊಡಲಿಲ್ಲ, ಅವರಿಗೆ ಕುಂಕುಮ ಕೊಡಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದ ಅಂದರೆ ಖಂಡಿತ ಅಂಥವರನ್ನು ದೇವರು ಖಂಡಿತ ಕೈ ಹಿಡಿತಾರೆ. ಅಂದರೆ ದೇವರು ಪೂಜೆ ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ, ವಿಧವೆಯರು ಪೂಜೆ ಮಾಡಬಾರ್ದು ಅನ್ನೋದು ಯಾರೂ ಹೇಳಿಲ್ಲ. ಯಾಕಂದರೆ ಹೆಣ್ಣಿಗೆ ಹುಟ್ಟತಾನೆ ಬಂದಿರೋದು ಅರಿಶಿಣ, ಕುಂಕುಮ, ಹೂ, ಬಳೆ. ಇದೆಲ್ಲ ತಾಯಿ ಮನೇಲಿ ಇರಬೇಕಾದ್ರೆ ನಾವು ಹುಟ್ಟಿದಾಗಿನಿಂದನೂ ಅದನ್ನೆಲ್ಲ ಹಾಕ್ಕೊಂಡೇ ಬಂದಿರ್ತೀವಿ. ಗಂಡ ಅಂದರೆ ಮದುವೆ ಆದ ನಂತರ ಬರೋದು ತಾಳಿ ಕಾಲುಂಗ್ರ ಅಷ್ಟೇ. ಆ ತಾಳಿ ಕಾಲುಂಗ್ರ ಮಾತ್ರ ಕೆಲವರು ತೆಗ್ದಾಕ್ತಾರೆ. ಇದೆಲ್ಲ ತಾಯಿ ಮನೆಯಲ್ಲಿ ನಾವು ಹುಟ್ಟಿದಾಗಿನಿಂದ ಬಂದಿರೋದು ಅರಿಶಿಣ, ಕುಂಕುಮ. ಹಾಗಾಗಿ ಅದನ್ನು ಯಾರು ತೆಗೆಯೋ ಅವಶ್ಯಕತೆ ಕೂಡ ಇರೋದಿಲ್ಲ. ತಾಯಿ ಮನೆಯಲ್ಲಿ ಹುಟ್ಟಿದಾಗಿನಿಂದ ಕುಂಕುಮನ ಹಚ್ಕೊಂಡೇ ಬಂದಿರ್ತೀವಿ, ಬೆಳೆದಿರ್ತೀವಿ, ಹೂವು ಮುಡ್ಕೊಂಡು ಬೆಳೆದಿರ್ತೀವಿ. ಅದು ಕೊನೆಯವರೆಗೂ ಉಳಿಬೇಕು. ಯಾವುದೇ ಕಾರಣಕ್ಕೂ ಖಂಡಿತ ಗಂಡ ಸತ್ತ ಮೇಲೆ ಅದೆಲ್ಲ ತೆಗಿಬೇಕು ಅನ್ನೋ ರೂಲ್ಸ್ ಕೂಡ ಯಾರೂ ಮಾಡಿಲ್ಲ. ನಾವೇ ಮಾಡ್ಕೊಂಡಿರೋ ರೂಲ್ಸ್ ಅದು. ಹಾಗಾಗಿ ಯಾರು ಕೂಡ ವಿಧವೆಯರನ್ನು ದೂಷಿಸಬೇಡಿ. ಸಾಧ್ಯವಾದರೆ ಮನೆಗೆ ಬಂದವರಿಗೆ ಕುಂಕುಮ ಕೊಡಿ. ಆ ರೀತಿ ಬೇರೆ ದೃಷ್ಟಿಯಲ್ಲಿ, ಕೆಟ್ಟ ದೃಷ್ಟಿಯಲ್ಲಿ ಅವರನ್ನು ನೋಡಬೇಡಿ, ಬೈಬೇಡಿ. ಖಂಡಿತ ಒಳ್ಳೆಯದಾಗಲ್ಲ ಸ್ನೇಹಿತರೆ. ನಮಗೆ ಅವರು ಒಂದು ಹೆಣ್ಣು, ಅವ್ರಿಗೂ ಆಸೆ ಅನ್ನೋದು ಇರುತ್ತಲ್ವ, ಹೂ ಮುಡಿಬೇಕು, ಕುಂಕುಮ ಇಟ್ಕೋಬೇಕು ಅಂತ. ಖಂಡಿತ ನೀವು ಕೊಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ವಿಧವೆಯರಿಗೆ ಕೊಟ್ಟಿದ ತಕ್ಷಣ ತೊಂದರೆ ಆಗುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಹೆಂಗಸ್ರುಗಳಿಗೆ ಹೇಳ್ತಾ ಇರೋದು, ಹೆಣ್ಮಕ್ಳುಗಳು ಪ್ರತಿಯೊಬ್ಬರು ಕೊಡಿ, ಕರೆದು ಕೊಡಿ ಅವ್ರಿಗೂ ಕೂಡ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಮತ್ತು ಅವರಿಗೆ ಹಣ ಕಾಸು ಕೊಡಬೇಕಾಗಿಲ್ಲ. ಯಾಕಂದರೆ ನಮಗೊಂದು ವ್ಯವಸ್ಥೆಗೋಸ್ಕರ ಎಷ್ಟು ಜನಕ್ಕೆ ಅಂತ ಗೊತ್ತಾಗಲಿ ಅನ್ನುವಂಥದ್ದು. ಏನು ಗೊತ್ತಾ, ಯಾವುದು ಅರಿಶಿನ ಕುಂಕುಮನ ಪ್ರತಿಯೊಂದು ಹೆಣ್ಣಿಗೂ ಇಟ್ಕೊಳ್ಳೋ ಅದೃಷ್ಟ ದೇವ್ರು ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಕಿತ್ಕೊಳ್ಳೋ ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಯಾರು ಗಂಡ ಬಂದ ನಂತರ ಅರಿಶಿನ ಕುಂಕುಮ ಅವ್ರು ಇಟ್ಕೊಳ್ಳಲ್ಲ. ಹಣೆಗೆ ಹುಟ್ಟುತ್ತಾನೆ ಅರಿಶಿನ ಕುಂಕುಮನ ಇಟ್ಕೊಂಡು ಬೆಳೆದಿರ್ತಾರೆ ಪ್ರತಿಯೊಂದು ಹೆಣ್ಣು ಕೂಡ. ಹಾಗಾಗಿ ಅರಿಶಿನ ಕುಂಕುಮ ಇಟ್ಕೊಳ್ಳೋದು ಅವ್ರ ಕರ್ತವ್ಯ, ಅವರ ಅದೃಷ್ಟ, ಅದು ದೇವರು ಕೊಟ್ಟಿರೋದು. ಖಂಡಿತ ಯಾರಿಗೂ ವಿಧವೆ ಅಂತ ಹೇಳೋಕ್ಕೆ ಹೋಗಬೇಡಿ. ಖಂಡಿತ ಒಳ್ಳೆಯದಾಗಲ್ಲ ಸ್ನೇಹಿತರೆ. ಮತ್ತು ಈ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ, ಬನ್ನಿ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಕೋಬೋದು. ಮನೆಯಲ್ಲಿ ಯಾರು ಬಿಡಲ್ಲ ಅಂದರೆ ಖಂಡಿತ ನೀವು ದೇವಸ್ಥಾನದಲ್ಲಿ ಆದಷ್ಟು ಲಕ್ಷ್ಮೀ ಪೂಜೆನ ಎಲ್ಲ ಕಡೆ ಮಾಡಿರ್ತಾರೆ. ವಿಧವೆಯರು ಅಂತ ಯಾರು ಹೇಳ್ಕೊತೀರೋ ಅವರು ಖಂಡಿತ ನೀವು ತುಂಬ ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ಓಕೆ ಸ್ನೇಹಿತರೆ, ಮತ್ತು ಇವಾಗ ನಾವು ತುಲಾ ರಾಶಿಯವರ ಮಾಸ ಭವಿಷ್ಯವನ್ನು ಕಡೆ ಸ್ವಲ್ಪ ಗಮನ ಹರಿಸೋಣ ಅಂತ ಹೇಳಿದರೆ, ಈಗಾಗಲೇ ಗ್ರಹಗಳ ಬದಲಾವಣೆ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ ಏನು, ತುಲಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಗ್ರಹ ಸ್ಥಿತಿಗಳು ಯಾವ ರೀತಿಯಾಗಿದೆ ಅಂತ ಮೊದಲನೆಯದಾಗಿ ಗಮನಿಸುವುದಾಯಿತು ಅಂತ ಹೇಳಿದರೆ, ನಿಮ್ಮ ರಾಶಿಯಾಧಿಪತಿ ಶುಕ್ರನು 12ನೇ ಮನೆ ವ್ಯಯಸ್ಥಾನದಲ್ಲಿ ನೀಚನಾಗಿ ಇರುವಂಥದ್ದು. ಅದಾದ ನಂತರ ಪಂಚಮದಲ್ಲಿ ಇರ್ತಕ್ಕಂಥ ರಾಹು, ಷಷ್ಠದ ಶನಿಯು ನಿಮ್ಮ ರಾಶಿಯ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು. ಕುಜನು 9ನೇ ಮನೆಯಲ್ಲಿ ಮಹತ್ವದ ಮನೆಯಲ್ಲಿ ಉಚ್ಚಂಗತನಾಗಿರ್ತಕ್ಕಂಥದ್ದು. ಗುರುವು 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಸಂಚರಿಸುವಂಥ ರವಿ ಮತ್ತು ಬುಧನು, ಕೇತುವು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಸ್ಥಿತಿಗಳಿಂದ ಗೊತ್ತಾಗೋದು ಏನಪ್ಪ ಅಂತ ಕೇಳಿದರೆ, ಈ ಒಂದು ತುಲಾ ರಾಶಿಯವರಿಗೆ ಶನಿಯ ಸಂಪೂರ್ಣ ಅನುಗ್ರಹ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ತಾಪತ್ರೆಗಳಿಲ್ಲ. ಆದರೆ ಶನಿ ದೃಷ್ಟಿಗಳನ್ನು ನೋಡೋದಾಯಿತು ಅಂತ ಹೇಳಿದರೆ ನೇರವಾಗಿ ವ್ಯಯಸ್ಥಾನದ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಅಷ್ಟಮ ಸ್ಥಾನದ ಮೇಲೂ ಸಹ ವಿಶೇಷ ದೃಷ್ಟಿ ಬರ್ತಾ ಇರ್ತಕ್ಕಂಥದ್ದು ನೋಡಿ. ಮೊದಲನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರಾಶಿಯಾಧಿಪತಿ ಶುಕ್ರನೇ 12ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಹಲವಾರು ದೈಹಿಕ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಇದಕ್ಕಿದ್ದ ಹಾಗೆ ನಿದ್ರಾಹೀನತೆ ಆವರಿಸಿಕೊಳ್ಳುವಂಥದ್ದು, ಹಗಲಿನಲ್ಲಿ ಜಾಸ್ತಿ ನಿದ್ದೆ ಬಂದು ರಾತ್ರಿ ನಿದ್ದೆ ಬರದೆ ಹೋಗಬಹುದು. ಇಲ್ಲ ಅಂತ ಹೇಳಿದರೆ ಅನಾರೋಗ್ಯಗಳು ಜಾಸ್ತಿ ಆಗುತ್ತೆ. ಅದರಲ್ಲೂ ಈ ಚರ್ಮ ವ್ಯಾಧಿಗಳು ಸಂಬಂಧಪಟ್ಟ ಹಾಗೆ, ನರವ್ಯೂಹಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವ್ಯಾಧಿಗಳು
ಇದ್ದಂಥವರಿಗೆ ಅದು ಅಧಿಕವಾಗಿ ಹೋಗುವಂಥದ್ದು, ಆ ರೀತಿಯಾದ ಸಮಸ್ಯೆಗಳು ಉಂಟಾಗುವಂಥ ಸಮಸ್ಯೆ ಆಗುತ್ತೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಧನಾಧಿಪತಿ ಬಂದು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಕುಜನು ಭಾಗ್ಯಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದು ನಿಮಗೆ ಅತ್ಯಂತ ಶುಭ ಯೋಗವನ್ನು ತಂದುಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ, ಪ್ರೇಮದ ವಿಚಾರದಲ್ಲಿ, ಸಂಸಾರದ ವಿಚಾರಗಳಲ್ಲಿ, ಕುಟುಂಬದ ವಿಚಾರದಲ್ಲಿ ನಿಮಗೆ ಎಲ್ಲವೂ ಸಹ ಅನುಕೂಲಗಳನ್ನು ಮಾಡಿಕೊಡುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೌಟುಂಬಿಕ ಸಲುವಾಗಿ ಸಂಸಾರದಲ್ಲಿದ್ದಂಥ ಅನೇಕ ವೈಮನಸ್ಸುಗಳಾಗಿದ್ದಿರಬಹುದು. ಕುಜನು ಭ್ರಾತೃವನ್ನು ತೋರಿಸ್ತಾನೆ, ಅಂದರೆ ಸಹೋದರ ಸಹೋದರಿಯನ್ನು ತೋರಿಸಕ್ಕಂಥದ್ದು. ಭ್ರಾಕಾರಕನಾಗಿರ್ತಕ್ಕಂಥ ಕುಜ ಸಂಬಂಧ ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೊಟ್ಟಿಗೆ ಇದ್ದಂಥ ಅನೇಕ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಪ್ರೇಮ ಸ್ಥಾನಾಧಿಪತಿಯು ಭಾಗ್ಯಕ್ಕೆ ಹೋಗಿರೋದ್ರಿಂದ ಯಾರ್ಯಾರು ಪ್ರೀತಿಸಿ ಮೋಹಿಸಿ ಮದುವೆ ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ, ಅಂಥವರಿಗೆ ಒಳ್ಳೆ ರೀತಿಯಾದಂಥ ಯೋಗ ಫಲಗಳಿದ್ದಾವೆ. ಕುಟುಂಬದ ಹಿರಿಯರು ಸಹ ಅದಕ್ಕೆ ಸಮ್ಮತಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಜಾತಕದಲ್ಲಿ 5ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹುವಿನ ಪ್ರಭಾವ ಮದುವೆಯಾಗಿ ಸಂತಾನಾಪೇಕ್ಷೆಗಳಿಗೆ ಸ್ವಲ್ಪ ಹಿನ್ನಡೆಗಳು ಇವೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕಾಣಿಸಿಕೊಳ್ಳಬಹುದು. ವಿವಾಹಿತರಿಗೆ ಸ್ವಲ್ಪ ಜಾಗ್ರತೆಯಾಗಿರಿ. ಬೇಕಾಗಿರತಕ್ಕಂಥ ಔಷಧೋಪಚಾರಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿಸಿಕೊಳ್ಳಿ. ಶುಭವಾದ ವಾತಾವರಣ ಉಂಟಾಗುತ್ತೆ. ಇನ್ನು ನಿಮ್ಮ ಜಾತಕದ ಒಂದು ಚತುರ್ಥಾಧಿಪತಿ ಬಂದು ಪಂಚಮಾಧಿಪತಿಯಾಗಿರ್ತಕ್ಕಂಥ ಶನಿ ಗ್ರಹವು ಷಷ್ಠದ ಸಂಚಾರ, 6ನೇ ಮನೆಯ ದುಸ್ಥಾನದಲ್ಲಿ ದುಷ್ಟ ಗ್ರಹಗಳ ಸಂಚಾರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಅದರಲ್ಲೂ 3, 6ನೇ ಮನೆಯಲ್ಲಿ ಶನಿಯ ಸಂಚಾರವಿದ್ದಾಗ ಬಹಳ ಶುಭ ಫಲಗಳನ್ನು ಕೊಡ್ತಾನೆ. ಯಾರ್ಯಾರು ಉದ್ಯೋಗರಹಿತರಾಗಿದ್ದೀರಿ, ಉದ್ಯೋಗಗಳನ್ನು ಸಿಗ್ತಕ್ಕಂಥದ್ದು, ಒಂದಿಷ್ಟು ರಾಜಯೋಗಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಅದೇ ರೀತಿಯಲ್ಲಿ ಈ ಸರ್ಕಾರಿ ಸಂಬಂಧಿತ ಉನ್ನತ ಅಧಿಕಾರಿಗಳಿಗೆ, ಉನ್ನತ ದರ್ಜೆಗೆ ಇನ್ನಷ್ಟು ಮುಂದಕ್ಕೆ ಹೋಗ್ತಕ್ಕಂಥದ್ದು, ಬಡ್ತಿ ಸಿಗೋದಕ್ಕೆ ಸಾಧ್ಯವಾಗುವಂಥದ್ದು. ಸರ್ಕಾರಿ ಉದ್ಯೋಗಾಕಾಂಕ್ಷೆಗಳಿಗೆ ಸರ್ಕಾರದ ಉದ್ಯೋಗಗಳು ಲಭಿಸ್ತಕ್ಕಂಥದ್ದು. ಹೀಗೆ ಹಲವು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳು ಈ ಒಂದು ವಿಚಾರದಲ್ಲಿ ಇದೆ. ಹಾಗಾಗಿ ತುಲಾ ರಾಶಿಯವರಿಗೆ ಒಂದೆರಡು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿದರೆ ಮಿಕ್ಕ ಹಾಗೆ ಎಲ್ಲವೂ ಶುಭದಾಯಕ ಆಗಿರುವಂಥದ್ದಿದೆ. ಜೊತೆಗೆ ನೋಡಿ, ನಿಮ್ಮ ಲಾಭಾಧಿಪತಿಯು ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರವಿ ಗ್ರಹ ಲಾಭ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ವಹಿವಾಟುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕ್ರೋಢೀಕರಣ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಆದರೆ 17ನೇ ತಾರೀಕಿನಿಂದ ಲಾಭಾಧಿಪತಿ ಲಾಭಕ್ಕೆ ಬಂದು ಕಾರಕೋ ಭಾವನಶದ ಅನ್ನುವ ಹಾಗೆ ಅಲ್ಲಿ ಕೇತು ಜೊತೆಗೆ ಸೇರಿಕೊಳ್ಳೋದ್ರಿಂದ 17ನೇ ತಾರೀಕಿನವರೆಗೂ ನೀವು ಗಂಟು ಮಾಡಿ ಇಟ್ಕೊಳ್ತೀರಿ. 17ನೇ ತಾರೀಕಿನ ನಂತರದಲ್ಲಿ ವಿಪರೀತವಾದಂಥ ಖರ್ಚು ಅಂತ ಹೋಗುತ್ತೆ. ಹಾಗಂತ ಹೇಳಿ ಪೂರ್ತಿ ಕೈ ಖಾಲಿ ಆಗುತ್ತೆ ಅಂತಲ್ಲ, ಒಂದಷ್ಟು ಅನಪೇಕ್ಷಿತ ಅಥವಾ ಅಪೇಕ್ಷಿತ ಖರ್ಚುಗಳೇ ಆಗ್ತಕ್ಕಂಥದ್ದು ಇದೆ. ಅಂದರೆ ಶುಭ ಕಾರ್ಯಗಳ ಆಗಬೇಕು ಅಂತಂದರೆ ಖರ್ಚಾಗಲೇಬೇಕು. ಏನೋ ಒಂದು ಒಳ್ಳೆಯದು ಕೆಟ್ಟದ್ದು ಏನೋ ಒಂದು ಕೆಲಸ ಕಾರ್ಯಗಳು ಆಗಬೇಕಂದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕಂದ್ರೆ ಆಗಲೇಬೇಕಲ್ವ, ಖರ್ಚುಗಳು ಹಾಗೆ ಆಗುತ್ತೆ. ಹಾಗಾಗಿ ಒಳ್ಳೆಯದಕ್ಕೂ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ ಮತ್ತು ಶುಭದಾಯಕ ಆಗಿರುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಒಳ್ಳೆ ಫಲಗಳನ್ನು ಕಾಣ್ತೀರಾ. ಶನಿ ಏನು ಅಶುಭದಾಯಕನಲ್ಲ, ಹಾಗಂತ ಹೇಳಿ ಶನಿ ಮಹಾಯೋಗದಲ್ಲಿ ಶನಿ ಒಳ್ಳೆಯದನ್ನೇ ಮಾಡ್ತಾರೆ. ಯಾಕಂದರೆ ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಇವಾಗ ಶನಿಯಿಂದ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಾ. ಈ ತಿಂಗಳ ಕೊನೆಯಲ್ಲಿದ್ದೀವಿ, ಅಂದರೆ ಆಗಸ್ಟ್ ಕೊನೆ ಭಾಗದಲ್ಲಿದ್ದೀವಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದ್ದು ನೋಡಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಶನಿ ದೇವ ಮತ್ತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡ್ತೀನಿ.